ಹುಬ್ಬಳ್ಳಿಯ ಗೋಕುಲ್ ರೋಡ್ ಬಸ್ ನಿಲ್ದಾಣದಲ್ಲಿರುವ ಶೌಚಾಲಯಗಳಲ್ಲಿ ನಿಗದಿತ ಶುಲ್ಕಕ್ಕಿಂತಲೂ ಹೆಚ್ಚಿನ ಹಣ ಆಕರಣೆ ಮಾಡಲಾಗುತ್ತಿರುವ ಬಗ್ಗೆ ಪ್ರಯಾಣಿಕರಿಂದ ಹಾಗೂ ಸಾರ್ವಜನಿಕರಿಂದಲೂ ದೂರು ಮತ್ತು ಆರೋಪಗಳು ಕೇಳಿಬಂದಿರುವ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿ ಧ್ವನಿ ಸೇರಿದಂತೆ ಬೇರೆ ಬೇರೆ ಮಾಧ್ಯಮಗಳು ಸಹಿತ ಅಲ್ಲಿನ ಪರಿಸ್ಥಿತಿಯ ಬಗ್ಗೆ ಪ್ರಯಾಣಿಕರಿಂದ ಹಾಗೂ ಸಾರ್ವಜನಿಕರಿಂದ ನೈಜ ಮಾಹಿತಿ ಪಡೆದುಕೊಳ್ಳುತ್ತದೆ. ಅಲ್ಲಿನ ಪ್ರಯಾಣಿಕರು ಮತ್ತು ಸಾರ್ವಜನಿಕರು ಹೇಳುವಂತೆ ಗೋಕುಲ್ ರೋಡ್ ಬಸ್ ನಿಲ್ದಾಣದಲ್ಲಿರುವ ಶೌಚಾಲಯಕ್ಕೆ ಹೋಗಲು ದುಪ್ಪಟ್ಟು ಹಣವನ್ನು ಆಕರಣೆ ಮಾಡಲಾಗುತ್ತಿದೆ. ಇದರಿಂದ ಪರಸ್ಥಳದಿಂದ ಹುಬ್ಬಳ್ಳಿಗೆ ಆಗಮಿಸಿದ ಪ್ರಯಾಣಿಕರಿಗೆ ಹಾಗೂ ಸಾರ್ವಜನಿಕರಿಗೆ ತೀವ್ರ ಸಂಕಷ್ಟವಾಗುತ್ತಿದೆ. ಅನಿವಾರ್ಯ ಕಾರಣಗಳಿಂದ ದುಪ್ಪಟ್ಟು ಹಣ ನೀಡಿ ಶೌಚಾಲಯಕ್ಕೆ ಹೋಗುವಂತ ಪರಿಸ್ಥಿತಿ ಎದುರಾಗಿದೆ. ಅಲ್ಲದೆ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸಿ ಪ್ರಯಾಣಿಕರಿಗೆ ಹಾಗೂ ಸಾರ್ವಜನಿಕರಿಗೆ ಆಗುತ್ತಿರುವ ತೊಂದರೆಗೆ ಕೂಡಲೇ ಸ್ಪಂದಿಸಬೇಕಾಗಿದೆ ಎಂದು ಪ್ರಯಾಣಿಕರು ತಮ್ಮ ಅಳಲನ್ನು ಮಾಧ್ಯಮಗಳ ಮುಂದೆ ತೋಡಿಕೊಂಡಿದ್ದಾರೆ. ಇದರ ಬಗ್ಗೆ ಸ್ಪಷ್ಟೀಕರಣ ಪಡೆದುಕೊಳ್ಳಲು ಗೋಕುಲ ರೋಡ್ ಬಸ್ ನಿಲ್ದಾಣದ ಅಧಿಕಾರಿಗಳಿಗೆ ಮಾಧ್ಯಮಗಳು ಸಂಪರ್ಕಿಸಿದಾಗ ಅಲ್ಲಿನ ಅಧಿಕಾರಿಗಳು ಮಾಧ್ಯಮದವರನ್ನೇ ಮರು ಪ್ರಶ್ನೆ ಮಾಡಿ, ನೀವು ಯಾವ ಮಾಧ್ಯಮದವರು? ನಿಮ್ಮನ್ನು ಇಲ್ಲಿಯವರೆಗೂ ಎಲ್ಲೂ ನೋಡಲಿಲ್ಲವಲ್ಲ, ನಿಮ್ಮ ಅಕಾರ್ಡೇಷನ್ ಕಾರ್ಡ್ ತೋರಿಸಿ, ಹೀಗೆ ಹಲವಾರು ಪ್ರಶ್ನೆಗಳನ್ನು ಮಾಡುತ್ತಾ ವಿಷಯವನ್ನು ಮರೆಮಾಚಲು ಪ್ರಯತ್ನಿಸಿದರು. ಅಲ್ಲದೆ ಮಾಹಿತಿ ಪಡೆದುಕೊಳ್ಳಲು ಹೋದ ಮಾಧ್ಯಮದವರ ವಿಡಿಯೋ ಚಿತ್ರೀಕರಣ ಕೂಡ ಮಾಡಿಕೊಂಡರು. ನಂತರ ಮಾಧ್ಯಮದವರ ಐಡಿ ಕಾರ್ಡ್ ಎಲ್ಲವನ್ನೂ ನೋಡಿಕೊಂಡು ನಂತರ ಮಾತನಾಡಿದ ಅಧಿಕಾರಿಗಳು, ಶೌಚಾಲಯದಲ್ಲಿ ಈ ರೀತಿ ದುಪ್ಪಟ್ಟು ಹಣ ಪಡೆಯುತ್ತಿರುವ ಬಗ್ಗೆ ಸದ್ಯದ ಮಾಹಿತಿ ಇಲ್ಲ. ಈ ಹಿಂದೆ ಈ ರೀತಿ ದುಪ್ಪಟ್ಟು ಹಣ ವಸೂಲಿ ಮಾಡಲಾಗಿತ್ತು. ಅಂತಹವರಿಗೆ ಆಗ ನೋಟಿಸು ಮತ್ತು ದಂಡವನ್ನು ನೀಡಲಾಗಿತ್ತು. ಈಗಲೂ ಕೂಡ ಬಂದಿರುವ ದೂರಿನನ್ವಯ ಪರಿಶೀಲಿಸಿ ನೋಟಿಸ್ ನೀಡಲಾಗುವುದು ಎಂದು ತಿಳಿಸಿದರು. ಕೇವಲ ಕಾಟಾಚಾರಕ್ಕೆ ನೋಟಿಸ್ ನೀಡಿ ಅಧಿಕಾರಿಗಳು ಸುಮ್ಮನಿರುತ್ತಾರೋ ಅಥವಾ ಪ್ರಯಾಣಿಕರಿಗೆ ಆಗುತ್ತಿರುವ ತೊಂದರೆ ಬಗ್ಗೆ ಕಠಿಣ ಕ್ರಮ ಜರುಗಿಸುತ್ತಾರೋ ಎಂಬುದನ್ನು ಮಾತ್ರ ಕಾದು ನೋಡಬೇಕಾಗಿದೆ. ಕ್ಯಾಮೆರಾ ಪರ್ಸನ್ ಅಮಿತ್ ಜೊತೆಗೆ ಲೋಹಿತಾ ಬಸವ, ಹುಬ್ಬಳ್ಳಿ. ಯಾಕಂದ್ರೆ 10-20 ರೂಪಾಯಿ ತೊಗೊಂತಿರ್ತಾರ. ಈಗ ಅನೇಕ ಹಳ್ಳಿ ಮಂದಿ ಬಂದಿರುತ್ತೆ. ಈಗ ಎಲ್ಲಿ ಇರೋಕ್ಕಾಗಲ್ಲ ನೋಡ್ರಿ, ಒಂದಕ್ಕೆ ಹೋದ ಸತ್ಯ ತೊಗೊಳಕಂತಾರೆ ನೋಡ್ರಿ. ಲೇಡೀಸಿಗೆ ಇಂಥ ಪರಿಸ್ಥಿತಿ 10 ರೂಪಾಯಿ ತೊಗೊಂತಿರ್ತಾರೆ. ಹೊರಗಡೆ ಹೋದ್ರೆ 5 ರೂಪಾಯಿ ಅಂತ ಬೋರ್ಡ್ ಹಾಕ್ಯಾರ, 10 ರೂಪಾಯಿ ಒಬ್ಬೊಬ್ರು ಯಾಕೆ ಓದಕ್ಕೆ ಬರೋಲ್ಲ. ಈಗ ಬಂದಿರ್ತಾರೆ, ಏನೋ ಎಜುಕೇಷನ್ ಮಾಡೋದಿಲ್ಲ, ಅವ್ರು ನೋಡ್ತಿರಲ್ಲ. ಬಂದ್ರೆ 5 ರೂಪಾಯಿ ಅಂತ ನೋಡೋಕ್ಕಲ್ಲ, ಎಲ್ಲ ತಗೊಂಡು 10 ರೂಪಾಯಿ ಮಾಮೂಲಿ 10 ರೂಪಾಯಿ ಕೊಡ್ತಿರ್ತಾರೆ. ಅಲ್ಲೇ ಮೂತ್ರಾಲಯ ಉಚಿತ ಅಂತ ಬೋರ್ಡ್ ಹಾಕ್ಯಾರ್ರಿ, ಉಚಿತ ಅಂತ ಬೋರ್ಡ್ ಹಾಕ್ಯಾರ, ಹೌದ್ರಿ. ಆದರೂ ಮತ್ತೆ ರೊಕ್ಕ ಯಾಕೆ ನೀವು ಕೇಳಬೇಕಿಲ್ರಿ, ಪ್ರಶ್ನೆ ಮಾಡ್ಬೇಕಿಲ್ರಿ? ಹಾಂ ಕೇಳಿದೆ, 10 ರೂಪಾಯಿ ಅಂತ ಅದು ಬೋರ್ಡ್ ಹಂಗೆ ಹಾಕಿರ್ತೇವಪ್ಪ. ಈ ಬಸ್ ನಿಲ್ದಾಣಗಳಲ್ಲಿ ಪ್ರಯಾಣಿಕರಿಗೆ ಮೂತ್ರಾಲಯ ಬಳಕೆ ಉಚಿತ, ಶೌಚಾಲಯ ಬಳಕೆ ಬಸ್ ನಿಲ್ದಾಣದಲ್ಲಿ 5 ರೂಪಾಯಿ ನಿಗದಿಪಡಿಸಲಾಗಿದೆ. ನಿಗದಿತ ಮೊತ್ತಕ್ಕಿಂತ ಹೆಚ್ಚಿಗೆ ಪಡೆಯುತ್ತಿದ್ದ ದೂರುಗಳನ್ನು ಆಧರಿಸಿ ನಾವು ಯಾರು ಸ್ವಚ್ಛತಾ ಗುತ್ತಿಗೆದಾರರಿರ್ತಾರೆ ಅವರಿಗೆ ನೋಟಿಸ್ಗಳನ್ನು ನೀಡ್ತೀವಿ. ಅವರಿಂದ ಮತ್ತು ಅವರಿಗೆ ದಂಡಗಳನ್ನು ಕೂಡ ವಿಧಿಸ್ತೀವಿ. ಈಗಾಗಲೇ ಹಲವಾರು ಬಾರಿ ದಂಡವನ್ನು ಕೊಟ್ಟಿದ್ವಿ, ಎಚ್ಚರಿಕೆ ಕೊಟ್ಟಿದ್ವಿ. ಮುಂದಿನ ದಿನಗಳಲ್ಲಿ ಅವರ ಪರವಾನಗಿಯನ್ನು ರದ್ದತಿ ಮಾಡುವಂಥ ಕ್ರಮ ಕೊಡ್ತೇವೆ. ಗಮನಕ್ಕೆ ಬಂದಿತ್ತು ಸರ್, ದೂರ ಬಂದಾಗ ಅಷ್ಟೇ ಗಮನಕ್ಕೆ ಬರ್ತಿತ್ತು ಅಥವಾ ನಮ್ಮವರು ಪರಿಶೀಲನೆ ಮಾಡ್ತಿರ್ತಾರೆ. ಸರ್, ಇಷ್ಟು ದಿನ ಅದು ಗಮನಕ್ಕೆ ಬಂದಿತ್ತು ಬಂದಿದೆ, ಆಗಲೇ ಕ್ರಮ ಕೈಗೊಂಡಿದ್ದೀವಿ. ಆಗಲೇ ಆ ಥರ ಯಾವ ಕಾರಣ ಈ ಥರ ನೀವು ಗಮನಕ್ಕೆ ಕೊಂಡ್ರು ಕೂಡ ನೀವು ಕಾನೂನು ಮಾಡಿರ್ತೀರ, ಮತ್ತೆ ಅದೇ ರೀತಿ ಯಾಕೆ ಮಾಡ್ತಾರೆ? ಅದಕ್ಕೆ ಈಗಾಗಲೇ ನಾವು ದಂಡಗಳನ್ನು ಭಾಳಷ್ಟು ವಿಧಿಸಿದ್ದೀವಿ ಸರ್. ಬರೀ ದಂಡನ ಮುಂದೆ ಶಿಕ್ಷೆ ಅವರ ಕರಾರು ಒಪ್ಪಂದದ ಪ್ರಕಾರ, ನಿಬಂಧನೆಗಳ ಪ್ರಕಾರ ನಾವೆಲ್ಲ ಕ್ರಮ ತಗೊಳ್ತೀವಿ. ಅಷ್ಟೇ ಬರೀ ದಂಡ ಹಾಕ್ತೀರಿ, ಈಗ ನೀವು ಸುಮ್ಮನೆ ಹಾಕ್ತೀರಿ, ಆಮೇಲೆ ಅವರು ಕೆಲಸ ಅಲ್ಲಿ ಚಲೋ ಮಾಡ್ತಾರೆ, ಆಮೇಲೆ ಗೊತ್ತಾಗಲ್ಲ. ಅದು ಈಗ ನಾವು ನಮ್ಮ ಕಣ್ಣಿಂದ ವಿಡಿಯೋಜು ಇಲ್ಲ ಭಾಳ ಇದೆ. ಮತ್ತು ಈಗ ನಾವು ಮಾಧ್ಯಮದವರು ಕೂಡ ಹಿಂಗೆಲ್ಲ ಎವಿಡೆನ್ಸ್ ಕೊಡೋದು, ಇದಕ್ಕೆ ಏನು ಹೇಳ್ತೀವಿ ನಾವು? ಅವರ ಪರವಾಗಿ ರದ್ದು ಮಾಡುವಂಥ ಕ್ರಮ ಹೋಗ್ತೀವಿ. ಎಷ್ಟು ದಿನಕ್ಕೆ ಎಷ್ಟು ಕ್ರಮ ಸರ್? ಎಷ್ಟು ಅವಕಾಶ ಅಲ್ಲ ಸರ್, ನಿಮ್ಮ ಗಮನಕ್ಕೆ ಬರತ್ತಿದ್ರಿ, ಇಲ್ಲಿ ಬಂದಂಥ ಪ್ರಯಾಣಿಕರಿಗೆ 5 ರೂಪಾಯಿ ಇದ್ದಲ್ಲಿ 10 ರೂಪಾಯಿ ವಸೂಲಿ ಮಾಡಕತ್ತಾರೆ. ಪ್ರಯಾಣಿಕರ ಒಂದು ನಮೂನೆ ಸಂಕಟದಾಗತ್ತಾರೆ. ಇದ್ರ ಬಗ್ಗೆ ಪ್ರಯಾಣಿಕರ ಕಾಳಜಿ, ಹಿತಾಸಕ್ತಿ ಬಗ್ಗೆ ತಾವು ಏನು ಕ್ರಮಗಳನ್ನು ಕೈಗೊಳ್ತೀರಿ? ಈಗಾಗಲೇ ಸ್ಪಷ್ಟಪಡಿಸಿದ್ದೀವಿ. ನಾನು ಅವರಿಗೆ ನೋಟಿಸ್ಗಳನ್ನು ನೀಡಿದ್ದೀವಿ, ದಂಡವನ್ನು ವಿಧಿಸಿದ್ದೀವಿ. ಈಗ ಕರಾರು ಒಪ್ಪಂದದ ಪ್ರಕಾರ ಅವರು ನಿಬಂಧನೆಗಳನ್ನು ಉಲ್ಲಂಘನೆ ಮಾಡಿದರೆ ನಾವು ಅವರ ಪರವಾನಗಿ ರದ್ದತಿ ಮಾಡೋದು. ಈ ರೀತಿ ಮುಂದೆ ಆಗಲಾರ್ದಂಗೆ ಏನಾದರೂ ಇದು ಮಾಡ್ತಾರೆ. ಇದಕ್ಕೆ ಮುಂದೆ ಇದೇ ರೀತಿ ಆದರೆ ಜವಾಬ್ದಾರಿ ಯಾರು? ಮಾಡ್ತೀವಿ. ಅಲ್ಲ, ಇದೇ ರೀತಿ ಮುಂದುವರೆದ್ರೆ ಜವಾಬ್ದಾರಿ ಯಾರು ಅಂತೇಳಿ ಪರಿಶೀಲನೆ ಮಾಡಿ ಕ್ರಮ ಕೈಗೊಳ್ತೀವಿ.